ಹಲೋ ಗೈಸ್, ವೆಲ್ಕಮ್ ಟು ಮೈ ವ್ಲಾಗ್ಸ್. ಇವತ್ತೊಂದು ಒಳ್ಳೆಯ ಕ್ಷೇತ್ರಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ನಿಮ್ಮನ್ನ. ಯಾವ ಜಾಗ ಅಂತ ಕೇಳ್ತಾ ಇದ್ದೀರಾ? ನಮ್ಮ ನೆಲಮಂಗಲದ ಹತ್ರ ಇರೋ ಚಿಕ್ಕಮದುರೈ ಕ್ಷೇತ್ರಕ್ಕೆ. ಬೆಳಗ್ಗೆನೇ ಬೇಗ ಸ್ನಾನ ಮಾಡಿ ರೆಡಿಯಾಗಿ ಹೊರಟ್ವಿ. ಇಷ್ಟು ಬೆಳಗ್ಗೆ ಹೋಗಿದ್ರೂ ಎಷ್ಟು ಟ್ರಾಫಿಕ್ ಇತ್ತು ಗೈಸ್. ಜಸ್ಟ್ ಹ್ಯಾವ್ ಅ ಲುಕ್ ಎಟ್ ದಿಸ್. ಫುಲ್ ಟ್ರಾಫಿಕ್. ಲಾಂಗ್ ವೀಕೆಂಡ್ ಅಂತ ಎಷ್ಟು ಟ್ರಾಫಿಕ್ ಇತ್ತು ಅಂದರೆ, ಓ ಗಾಡ್. ಗೊರಗುಂಟೆಪಾಳ್ಯ ಜಂಕ್ಷನ್ ದಾಟೋ ಅಷ್ಟರಲ್ಲೇ ತುಂಬ ಹೊತ್ತಾಗಿತ್ತು ಗೈಸ್. ಫುಲ್ ಟ್ರಾಫಿಕ್. ಮೋಸ್ಟ್ಲಿ ಮಂಗಳೂರು ಸೈಡಿಗೆ ಹೋಗ್ತಿದ್ರ ಅನಿಸುತ್ತೆ, ಇಷ್ಟು ಗಾಡಿಗಳು. ಬಟ್ ಇನ್ನೊಂದು ಖುಷಿ ವಿಚಾರ ಏನಂದರೆ, ನಮ್ಮ ಬೆಂಗಳೂರು 3 ದಿನ ಖಾಲಿ ಇರುತ್ತಪ್ಪ, ಟ್ರಾಫಿಕ್ ಎಲ್ಲೂ ಇರಲ್ಲ. ಸೊ ದಿಸ್ ವಾಸ್ ಅ ಲಾಂಗ್ ವೀಕೆಂಡ್ ಅಲ್ವಾ ಗೈಸ್. ಸೊ ಸ್ಯಾಟರ್ಡೇ, ಸಂಡೇ, ಮಂಡೇ ರಿಪಬ್ಲಿಕ್ ಡೇ ರಜಾ ಇತ್ತು ಅಂತ ತುಂಬಾ ಟ್ರಾಫಿಕ್ ಇತ್ತು ನಮ್ಮ ಮಂಗಳೂರು ರೂಟ್ ಅಂದ್ಕೊಳ್ಳಿ. ತುಂಬ ಟ್ರಾಫಿಕ್ ಗೈಸ್. ಸೊ ಯಾರಾದರೂ ಈ ರೂಟಲ್ಲಿ ಹೋಗಿದ್ದರೆ ಈ 3 ದಿನದಲ್ಲಿ ಜಸ್ಟ್ ಕಮೆಂಟ್ ಮಾಡಿ. ಸೊ ಇಲ್ಲಿ ನೆಲಮಂಗಲ ಫ್ಲೈಓವರ್ ಆದಮೇಲೆ ಕೆಳಗಿಳಿದು ಇಲ್ಲೊಂದು ಲೆಫ್ಟ್ ಡೈವರ್ಷನ್ ತೊಗೋತಾ ಇದ್ದೀವಿ. ಲೆಫ್ಟ್ ಸೈಡಲ್ಲೇ ಒಂದಷ್ಟು ಕೋಳಿ ಎಲ್ಲ ಮಾರ್ತಾಯಿದ್ರು ಗೈಸ್. ಯಾರಾದರೂ ನೋಡಿದ್ದೀರಾ? ನಾಟಿ ಕೋಳಿ ಇವೆಲ್ಲ ಒಂದು ಸಣ್ಣ ಗಾಡೀಲಿ ತೊಗೊಂಬಂದು ಮಾರ್ತಾಯಿದ್ರು. ಇದು ನಮ್ಮ ನೆಲಮಂಗಲ ಮಾರ್ಕೆಟ್. ಹಣ್ಣು, ಹೂವು ಏನಾದರೂ ಯಾವಾಗಾದರೂ ಈ ದಾರಿಲಿ ಹೋಗುವಾಗ ನಿಮಗೆ ಬೇಕು, ತೊಗೊಳಕ್ಕಾಗಿಲ್ಲ ಅಂತಂದರೆ ಇಲ್ಲಿ ಬಂದು ತೊಗೋಬೋದು ನೀವು. ಸೊ ಇದೇ ಆ ಜಂಕ್ಷನ್. ಆ ಲೆಫ್ಟಿಗೆ ಹೋಗ್ತಾ ಇರೋ ಗಾಡಿ ಎಲ್ಲ ಮಂಗಳೂರು ಕಡೆಗೆ ರೈಟ್ ಟರ್ನ್ ಆಗಬೇಕು. ನಾವಿಲ್ಲಿ ಸ್ವಲ್ಪ ಒಳಗಡೆ ಹೋಗಬೇಕು ಗೈಸ್. ಈ ರೂಟಲ್ಲೇ ಸ್ವಲ್ಪ ಮುಂದೆ ಪಾಸ್ ಆದರೆ ಈ ಮಾರ್ನಿಂಗ್ ವೆದರಲ್ಲಿ ಟ್ರಾವೆಲ್ ಮಾಡೋದು ತುಂಬ ಚೆನ್ನಾಗಿರುತ್ತೆ. ಅದೇ ಒಂದು ಡಿಫ್ರೆಂಟ್ ಫೀಲಿಂಗ್. ಪೀಸ್ಫುಲ್ಲಾಗಿರುತ್ತೆ, ಜಾಸ್ತಿ ಗಜಿಬಿಜಿ ಇರಲ್ಲ. ಸೊ ಅಲ್ಲಿ ಒಂದು ಸರ್ಕಲ್ ಹತ್ರ ಲೆಫ್ಟ್ ಟರ್ನ್ ತೊಗೊಂಡು ಮುಂದಕ್ಕೆ ಹೋಗ್ತಾ ಇದ್ವಿ. ಬೆಂಗಳೂರಿಂದ ಸುಮಾರು ಒಂದು 45 ಕಿಲೋಮೀಟರ್ ಆಗುತ್ತೆ. ಇಲ್ಲಿಂದ ನಾವೊಂದು ಡೈವರ್ಷನ್ ತೊಗೊಂಡು ಹೋಗ್ತಾ ಇದ್ದೀವಿ ಸ್ಟ್ರೇಟ್. ಇಲ್ಲಿ ಮುಂಚೆ ರೋಡ್ ಕನ್ಸ್ಟ್ರಕ್ಷನ್ ಆಗ್ತಾಯಿತ್ತು ಗೈಸ್. ಈಗ ಸ್ವಲ್ಪ ಪರವಾಗಿಲ್ಲ, ಇಲ್ಲೆಲ್ಲ ರೋಡ್ ಫಿನಿಷ್ ಮಾಡಿದ್ದಾರೆ. ಬಟ್ ಈ ಜಂಕ್ಷನ್ ಅಂತೂ ಎಷ್ಟು ವರ್ಷ ಆದರೂ ಆ ರೋಡ್ ಕಂಪ್ಲೀಟೇ ಮಾಡಿಲ್ಲ. ಇಲ್ಲಿ ಸ್ವಲ್ಪ ರೋಡ್ ಚೆನ್ನಾಗಿಲ್ಲ, ಸ್ವಲ್ಪ ನೋಡ್ಕೊಳ್ಳಿ. ಸುಮಾರು ಒಂದು 2.5 ಕಿಲೋಮೀಟರ್ಸ್, 2.5 ಕಿಲೋಮೀಟರ್ ಅಷ್ಟು ರೋಡ್ ಚೆನ್ನಾಗಿಲ್ಲ ಗೈಸ್ ಇಲ್ಲಿ ಸ್ವಲ್ಪ. ಮತ್ತು ಇನ್ನೇನು ರೀಚ್ ಆಗಿಬಿಟ್ವಿ ನಾವು ಶನಿ ಮಹಾತ್ಮ ದೇವಸ್ಥಾನ. ಕರ್ನಾಟಕದ ಶನಿ ಸಿಂಗಾಪುರ ಅಂತಲೇ ಪ್ರಸಿದ್ಧಿ ಇದೆ ಈ ಜಾಗಕ್ಕೆ. ಸೊ ಬೇಗ ಆಲ್ರೆಡಿ ಟ್ರಾಫಿಕಲ್ಲಿ ತುಂಬ ಲೇಟಾಗಿ ಹೋಗಿತ್ತು ಅಂತ ಬೇಗ ಬಂದು ಗಾಡಿ ನಿಲ್ಲಿಸ್ಬಿಟ್ಟು ಒಳಗೆ ಹೋಗೋ ಅಷ್ಟರಲ್ಲಿ ಅಭಿಷೇಕ ಮುಗಿದು ಅಲಂಕಾರಕ್ಕೆ ಅಂತ ಕರ್ಟನ್ ಎಲ್ಲ ಕ್ಲೋಸ್ ಮಾಡಿದರು ಗೈಸ್. ಸಿದ್ಧಿಪ್ರದಾಯಕಾಯ ನಮಃ. ಓಂ ಶನೈಶ್ಚರಾಯ ನಮಃ. ಓಂ ಶಾಂತಾಯ ನಮಃ. ಓಂ ಸರ್ವಾಭೀಷ್ಟ. ಓಂ ನೀಲಾಂಜನ ನಿಭಾಯ ನಮಃ. ಓಂ ನೀಲಾಂಬರ ವಿಭೂಷಣಾಯ ನಮಃ. ಓಂ ನಿಶ್ಚಲಾಯ ನಮಃ. ಇಲ್ಲಿ ಅಷ್ಟೊತ್ತರ ಹೇಳಿ ಹೂವಿನ ಅರ್ಚನೆ ಮಾಡ್ತಾ ಇದ್ದಾರೆ. ನೋಡ್ಬೋದು ಯಾರ್ಯಾರು ಸಾಡೆ ಸಾತಿ ಶನಿ, ಅಷ್ಟಮ ಶನಿ, ಪಂಚಮ ಶನಿ, ಇನ್ಯಾವುದೇ ಜಾತಕ ದೋಷಗಳಿಂದ ತೊಂದರೆ ಏನಾದರೂ ಇದ್ದರೆ ಖಂಡಿತ ಈ ಕ್ಷೇತ್ರಕ್ಕೊಂದ್ಸತಿ ಭೇಟಿ ಕೊಡಿ. ತುಂಬಾ ಮಹಿಮೆ ಇದೆ ಈ ಕ್ಷೇತ್ರಕ್ಕೆ, ತುಂಬಾ ಪವರ್ಫುಲ್ ಅಂತ ಹೇಳ್ಬೋದು. ಎಷ್ಟೋ ಜನರ ಜೀವನನೇ ಚೇಂಜ್ ಆಗೋಗಿರುತ್ತೆ ಈ ಜಾಗಕ್ಕೆ ಬಂದು ಹೋದ್ಮೇಲೆ. ಸೊ ನೀವು ಒಂದ್ಸತಿ ವಿಸಿಟ್ ಮಾಡಿ ಗೈಸ್.
ಮಹಾಮಂಗಳಾರತಿ ಟೈಮ್ ಆಗಿತ್ತು. ತುಂಬಾ ಚೆನ್ನಾಗಿತ್ತು ನೋಡೋಕ್ಕೆ. ವಿಧ ವಿಧವಾದ ಪುಷ್ಪಗಳಿಂದ ದೇವರಿಗೆ ಅಲಂಕಾರ ಮಾಡಿದ್ರು. ನೋಡೋಕ್ಕೆ ಎರಡು ಕಣ್ಣು ಸಾಲ್ತಾ ಇರಲಿಲ್ಲ. ಇಲ್ಲಿ ಕೆಳಗೆ ನಿಮಗೆ ಕಾಣಿಸ್ಬೋದು, ಅದೇ ಸ್ವಯಂಭೂ ವಿಗ್ರಹ. ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೀಶ್ಚರಂ. ನಾವು ಲೈಫಲ್ಲಿ ಹಾರ್ಡ್ ವರ್ಕ್ ಮಾಡಿ ನಿಯತ್ತಾಗಿದ್ದರೆ ಅದು ಎಂಥದ್ದೇ ಕಷ್ಟ ಬಂದರೂ ದೇವರು ನಮ್ಮ ಕೈ ಹಿಡಿದೇ ಹಿಡಿತಾರೆ ಅನ್ನೋದು ನನ್ನ ನಂಬಿಕೆ ಗೈಸ್. ಇಲ್ಲಿ ದೇವರಿಗೆ ವಿಧ ವಿಧವಾದ ಆರತಿ ಮಾಡ್ತಾ ಇದ್ದಾರೆ ನೋಡಿ. ತುಂಬಾ ಚೆನ್ನಾಗಿತ್ತು ನೋಡೋಕ್ಕೆ. ನಿಮ್ಮ ಎಲ್ಲ ಕೋರಿಕೆಗಳು ಈಡೇರುತ್ತೆ ಗೈಸ್. ಈ ಕ್ಷೇತ್ರಕ್ಕೊಂದು ಸರಿ ವಿಸಿಟ್ ಮಾಡಿ, ಆಮೇಲೆ ನೋಡಿ ಅಪ್ಪನ ಮಹಿಮೆ ಎಷ್ಟು ಅಂತ ನಿಮಗೆ ತಿಳಿಯುತ್ತೆ. ಒಂದೊಳ್ಳೆ ದರ್ಶನ ಮತ್ತು ಆರತಿ ನೋಡೋಕ್ಕೆ ಒಂದು ಅವಕಾಶ ಸಿಕ್ತು. ತುಂಬಾ ಪುಣ್ಯ ಮಾಡಿರಬೇಕು ಅಂತ ಹೇಳ್ತೀನಿ ಗೈಸ್. ಇಲ್ಲಿ ಆಚೆ ಬಂದ ತಕ್ಷಣ ಪ್ರಸಾದ ಕೌಂಟರ್ ಇದೆ. ಇದು ಹೊರಗಡೆ ಗೋಪುರ. ತುಂಬಾ ಪೀಸ್ಫುಲ್ ಆಗಿತ್ತು ಆವತ್ತಿನ ದಿನ ಅಂತೂ. ನಾವು ಹೋಗಿದ್ದಿದ್ದು ಶನಿವಾರ. ಇಲ್ಲಿ ನಾಗರಕಲ್ಲಿಗೆ ಕೈ ಮುಗಿದು ಇಲ್ಲಿ ತುಂಬಾ ಪಾರ್ಕಿಂಗ್ ಜಾಗ ಎಲ್ಲ ಇದೆ ಗೈಸ್. ಸೊ ಎಷ್ಟೇ ಕಾರುಗಳು ಬಂದರೂ ಇನ್ನೊಂದು ಅನ್ನದಾಸೋಹದ ಭವನದ ಹತ್ರ ಕೂಡ ಕಾರ್ ನಿಲ್ಲಿಸ್ಬೋದು. ಕಾರುಗಳನ್ನ ಕಾಯಿ ಹೊಡೆಯೋ ಜಾಗ, ಕಾಲು ತೊಳೆಯೋ ಜಾಗ, ಇದು ಮೇನ್ ಎಂಟ್ರೆನ್ಸ್ ಗೈಸ್. ಶ್ರಾವಣ ಮಾಸದಲ್ಲಂತೂ ತುಂಬಾ ರಶ್ಶು. ಜಾತ್ರೆ ಥರ ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ ಗೈಸ್. ಸೊ ವಿಸಿಟ್ ಮಾಡಿ ಒಂದ್ಸತಿ. ನಿಮ್ಮಲ್ಲಿ ಯಾರ್ಯಾರು ಇಲ್ಲಿ ವಿಸಿಟ್ ಮಾಡಿದ್ದೀರಾ, ಹೋಗಿ ಬಂದಿದ್ದೀರಾ ಈ ಕ್ಷೇತ್ರಕ್ಕೆ, ನನಗೆ ಕಮೆಂಟ್ ಮೂಲಕ ತಿಳಿಸಿ. ಯಾವುದೇ ವಿಧವಾದ ದೃಷ್ಟಿ ದೋಷ ಅಥವಾ ಗ್ರಹ ದೋಷಗಳಿದ್ದರೂ ಇಲ್ಲಿ ಬಂದು ದೃಷ್ಟಿ ತೆಗೆದು ಈ ಬೆಂಕಿಗೆ ಹಾಕ್ತಾರೆ. ಅದರಿಂದ ನಿವಾರಣೆ ಆಗುತ್ತೆ ಅನ್ನೋ ನಂಬಿಕೆ, ದೃಢವಾದ ನಂಬಿಕೆ ಎಲ್ಲ ಭಕ್ತರಲ್ಲಿದೆ. ಇಲ್ಲಿ ತುಂಬ ವಾಹನ ಪೂಜೆ ಕೂಡ ಆಗುತ್ತೆ. ಹೊಸ ವಾಹನಗಳು, ಟೂ ವೀಲರ್ ಇರ್ಬೋದು, ಕಾರ್ಗಳು, ಬಸ್ಗಳು, ಅನೇಕ ವಾಹನಗಳು ಪೂಜೆಗೆ ರೆಡಿ ಆಗ್ತಾಯಿದ್ವು. ಇಲ್ಲಿ ಪೂಜೆ ಮಾಡಿಸಿದ್ರೆ ಯಾವುದೇ ಒಂದು ಅಡೆತಡೆ ಇಲ್ಲದೆ ಎಲ್ಲ ಪ್ರಯಾಣ ಮಾಡ್ಬೋದು ಅನ್ನೋದು ಜನರ ನಂಬಿಕೆ. ಇದು ಮೇನ್ ಎಂಟ್ರೆನ್ಸ್ ಗೈಸ್. ಒಂದು ಸ್ವಲ್ಪ ಹೊತ್ತಿಗೆ ತುಂಬ ಜನ ರಶ್ ಆಗಿಬಿಟ್ರು. ಇಲ್ಲಿ ಉತ್ಸವ ಮೂರ್ತಿನ ಮುಂದೆ ತಂದಿಟ್ಟಿರ್ತಾರೆ. ಇಲ್ಲಿ ನೋಡಿಕೊಂಡು ಆಮೇಲೆ ಒಳಗಡೆ ಹೋಗಬೇಕು. ನಾನು ನಿಮಗಿಲ್ಲಿ ಆಚೆಯಿಂದ ತೋರಿಸ್ತಾ ಇದ್ದೀನಿ. ಕನಸವಾಡಿ ಅನ್ನೋ ಊರು.
ಕಾಯಿ ಹೊಡಿಯೋಕ್ಕೆಲ್ಲ ಹೊರಗಡೆ ಜಾಗ ಇದೆ. ತುಂಬಾ ಕಾರ್ಸು, ಟೂ ವೀಲರ್ಗಳು ಎಲ್ಲ ಪಾರ್ಕ್ ಮಾಡ್ಬೋದು. ನೀವಿಲ್ಲಿ ನೋಡ್ಬೋದು ಹೀಗೆ ದೃಷ್ಟಿ ತೆಗೆದು ಆ ದೇವರ ಮುಂದೆ ಇರೋ ಬೆಂಕಿಗೆ ಹಾಕ್ತಾ ಇದ್ದಾರೆ. ಇಲ್ಲಿ ಇಷ್ಟು ಜನ ಭಕ್ತಾದಿಗಳು ಬರೋದು ನೋಡಿದ್ರೇ ಗೊತ್ತಾಗುತ್ತೆ ಈ ಕ್ಷೇತ್ರ ಎಷ್ಟು ಮಹಿಮೆ ಉಳ್ಳದ್ದು ಅಂತ. ಇದು ಕಾಯಿ ಹೊಡೆಯೋ ಜಾಗ. ಇಲ್ಲಿ ಸುತ್ತಮುತ್ತ ಅಷ್ಟೇನು ಹೋಟೆಲ್ಗಳು ಏನೂ ಇಲ್ಲ. ಸೊ ಅದಕ್ಕೆ ನಾವು ಮನೆಯಿಂದನೇ ಚಿತ್ರಾನ್ನ ಮಾಡ್ಕೊಂಡಿದ್ವಿ. ಚಿತ್ರಾನ್ನ ಮತ್ತು ಸ್ವಲ್ಪ ಮೊಸರು, ನಿಂಬೆಹಣ್ಣಿನ ಚಿತ್ರಾನ್ನ. ಸೊ ಅದನ್ನೇ ಇಲ್ಲೇ ಕೂತ್ಕೊಂಡು ಅಪ್ಪನ ಸನ್ನಿಧಾನದಲ್ಲೇ ಹೊರಗಡೆ ತಿಂದ್ಬಿಟ್ಟು ನೆಕ್ಸ್ಟ್ ಹೊರಟ್ವಿ ನಮ್ಮ ಪ್ರಯಾಣ ಬೆಂಗಳೂರು ಕಡೆಗೆ. ಈಗ ನೋಡಿ ಗೈಸ್, ಮಂಗಳೂರು ಕಡೆಗೆ ಹೋಗೋ ರೂಟಲ್ಲಿ ಎಷ್ಟು ಟ್ರಾಫಿಕ್ ಅಂದರೆ ಕಿಲೋಮೀಟರ್ ಗಟ್ಟಲೆ ನಿಂತಿತ್ತು ಗಾಡಿಗಳು. ನೋಡಿದಷ್ಟು ದೂರ ನಿಂತೇ ಇತ್ತು ಗಾಡಿ. ವೀಕೆಂಡ್ ಅಂದರೆ ಇಷ್ಟು ಜನ ಹೋಗ್ತಾ ಇರ್ತಾರ ಸಿಟಿಯಿಂದ ಆಚೆಗೆ. ನಮ್ಮ ಬೆಂಗಳೂರು 3 ದಿನ ಅಂತೂ ಪ್ರಶಾಂತವಾಗಿರುತ್ತೆ, ಎಲ್ಲೂ ಟ್ರಾಫಿಕ್ ಇರಲ್ಲ. ಈ ಲಾಂಗ್ ವೀಕೆಂಡ್ಸ್ ಬಂದರೆ ಇದೆ. ಮೈಸೂರು ಹೈವೇ ಇರ್ಬೋದು, ನೆಲಮಂಗಲ ರೂಟ್ ಅಥವಾ ಮಂಗಳೂರು ಹೈವೇ, ಹಾಸನ ರೂಟು, ಇದೆಲ್ಲ ಫುಲ್ ಟ್ರಾಫಿಕ್ ಆಗೋಗಿರುತ್ತೆ ಗೈಸ್. ಎಲ್ಲರೂ ಲಾಂಗ್ ವೀಕೆಂಡ್ ಸಿಕ್ತು ಎಲ್ಲಾದರೂ ಹೋಗೋಣ ಅಂತ ಹೊರಟಿರ್ತಾರೆ. ನಾವು ಹೋಗಿದ್ದ ಕಡೆ ಟ್ರಾಫಿಕ್ ಇರಲಿಲ್ಲ ಸದ್ಯ. ಆಪೋಸಿಟ್ ಸೈಡಲ್ಲಿ ನಿಮಗೊಂದು ಗ್ಲಿಮ್ಸ್, just have a look at it. ನಿಮ್ಮಲ್ಲಿ ಯಾರ್ಯಾರು ಲಾಂಗ್ ವೀಕೆಂಡ್ಗೆ ಮಂಗಳೂರು ಸೈಡಿಗೆ ಹೋಗಿದ್ರಿ? ಯಾರು ಈ ಥರ ಜಾಮಲ್ಲಿ ಏನಾದರೂ ಸಿಗಾಕೊಂಡಿದ್ರಾ? ಕಮೆಂಟ್ ಮಾಡಿ ತಿಳಿಸಿ ನನಗೆ. ಸೊ ಇನ್ನೊಂದಷ್ಟು ಜಾಮ್ ನೋಡಿ. ನೋಡಿದಷ್ಟು ದೂರ ಕೂಡ ಜಾಮ್. ಸೊ ಇದಾಗಿತ್ತು ನಮ್ಮ ಮಹಿಮಾನ್ವಿತ ಚಿಕ್ಕಮದುರೈ ಕ್ಷೇತ್ರದ ಶ್ರೀ ಶನಿ ಮಹಾತ್ಮ ಸ್ವಾಮಿ ದೇವಸ್ಥಾನ. ನಿಮಗೂ ತೋರಿಸುವ ಒಂದು ಪ್ರಯತ್ನ, ಸಣ್ಣ ಪ್ರಯತ್ನ ನಂದು. ಎಷ್ಟಾಗುತ್ತೋ ಅಷ್ಟು ಅರ್ಚನೆ, ಮಂಗಳಾರತಿ ಎಲ್ಲ ತೋರ್ಸೋಕ್ಕೊಂದು ಪ್ರಯತ್ನ ಮಾಡಿದ್ದೀನಿ. ನಿಮಗಿಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ ಎಷ್ಟು ಜನ ಹೋಗಿದ್ದೀರಾ ಈ ಕ್ಷೇತ್ರಕ್ಕೆ ಅಂತ. ಖುಷಿಯಾಗುತ್ತೆ ಓದೋಕ್ಕೆ. ಥ್ಯಾಂಕ್ ಯು. ಸಿ ಯು ಇನ್ ಅನದರ್ ವ್ಲಾಗ್. ಬಾಯ್ ಗೈಸ್.